ಇವತ್ತು ನಾವು ಮೈಸೂರಿನ ಕಿಷ್ಕಿಂಧ ಮೂಲಕ ಬೊನ್ಸಾಯಿ ಗಾರ್ಡನ್ಗೆ ಬಂದಿದ್ದೇವೆ. ಬನ್ನಿ ಬೊನ್ಸಾಯಿ ಗಾರ್ಡನ್ ಹೇಗಿದೆ ಅಂತ ನೋಡೋಣ. ಕಿಷ್ಕಿಂಧ ಮೂಲಕ ಬೊನ್ಸಾಯಿ ಗಾರ್ಡನ್. ಈ ಗಾರ್ಡನ್ ಇರುವುದು ಮೈಸೂರು ಮತ್ತು ನಂಜನಗೂಡು ರಸ್ತೆಯ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ಅವಧೂತ ದತ್ತಪೀಠ ಆಶ್ರಮದ ಆವರಣದಲ್ಲಿದೆ. ಸಾವಿರದ 1986ರಲ್ಲಿ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಅವರು ಸ್ಥಾಪಿಸಿದ್ದಾರೆ ಈ ಗಾರ್ಡನನ್ನು. ಈ ಗಾರ್ಡನ್ ಸುಮಾರು 4 ಎಕರೆ ಜಾಗದಲ್ಲಿ ನಿರ್ಮಿಸಿದ್ದಾರೆ. ಒಂದು ವರ್ಷದಿಂದ ಹಿಡಿದು 200ಕ್ಕೂ ಹೆಚ್ಚು ವಯಸ್ಸಿನ ಸಸ್ಯಗಳು ಈ ಗಾರ್ಡನ್ನಲ್ಲಿವೆ. ಸಚ್ಚಿದಾನಂದ ಸ್ವಾಮೀಜಿ ಅವರು ದೇಶ ವಿದೇಶಗಳಿಂದ ಹಲವಾರು ಸಸ್ಯಗಳನ್ನು ತಂದು ಈ ಗಾರ್ಡನನ್ನು ನಿರ್ಮಿಸಿದ್ದಾರೆ. ಜಪಾನ್, ಚೀನಾ, ವೆಸ್ಟ್ ಇಂಡೀಸ್, ಕೆನಡಾ, ಇಂಗ್ಲೆಂಡ್, ಮಲೇಷಿಯಾ ಹೀಗೆ ಅನೇಕ ದೇಶಗಳಿಂದ ಸಸ್ಯಗಳನ್ನು ತಂದಿದ್ದಾರೆ. ಪ್ರತಿಯೊಂದು ಸಸ್ಯಗಳಿಗೆ ಅದರ ಹೆಸರು, ವಯಸ್ಸು, ವಿವರಗಳ ಬೋರ್ಡ್ ಹಾಕಿದ್ದಾರೆ. ಬನ್ನಿ ಯಾವ್ಯಾವ ಸಸ್ಯಗಳಿವೆ ಎಂದು ನೋಡೋಣ. ನೋಡಿ ಫ್ರೆಂಡ್ಸ್, ಈ ಮರ ಎಷ್ಟು ಪುಟ್ಟದಾಗಿದೆ. ಪಾಟಲ್ಲಿ ನೆಟ್ಟಿದ್ದಾರೆ, ರೂಟ್ ಎಲ್ಲ ಎಕ್ಸ್ಪೋಸ್ ಮಾಡಿದ್ದಾರೆ. ಇದರ ನೇಮ್ ಬಂದುಬಿಟ್ಟು ಪಿಕಸ್ ಹಿಸ್ಪಿಡಿಯಾ ಅಂತ. 2000 ಇಸ್ವಿಯಲ್ಲಿ ಇದನ್ನು ನೆಟ್ಟಿದ್ದಾರೆ. ಕಾಯಿ ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಿ. ಪುಟ್ಟ ಮರನೇ ಎಷ್ಟು ಕಾಯಿ ಬಿಟ್ಟಿದೆ. ಇದು ಪೇಪರ್ ಟ್ರೀ ನೋಡಿ, ಪಾಟಲ್ಲೇ ಇದೆಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಎಲ್ಲ. ನೆಕ್ಸ್ಟು ಪಿಕಸ್ ರ್ಯಾಂಪಿ ಅಂತ ಇದೆ ಟ್ರೀ, ಬೋಧಿ ಮರ. ಇದು 2000ರಲ್ಲಿ ನೆಟ್ಟಿದ್ದಾರೆ ಈ ಮರನ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ ಆನೆ ಹುಣಸೆ ಅಂತ. ಇದು ರೂಟ್ ಎಷ್ಟು ದೊಡ್ಡದಾಗಿದೆ. ಇದು ಶೇಪ್ ಮಾಡಿದ್ದಾರೆ ನೋಡಿ. ಇದು ತಂತಿ ಎಲ್ಲ ಹಾಕಿಬಿಟ್ಟು ಶೇಪ್ ಆಗಿ ಬೆಳೆಸಿದ್ದಾರೆ ಮರನ. ಯಾವ ರೀತಿ ಬೇಕೋ ಆ ರೀತಿ ಬೆಳೆಸ್ಕೋಬೋದು ಬೊನ್ಸಾಯಿ ಮರನ. ತುಂಬ ಚೆನ್ನಾಗಿ ಶೇಪ್ ಬಂದಿದೆ ನೋಡಿ. ನೋಡಿ ಈ ಮರ ಕೂಡ ಎಷ್ಟು ಚೆನ್ನಾಗಿ ಬರ್ತಿದೆ. KM ಬೊನ್ಸಾಯಿ ಅಂತ, ಅದು ಯಾವ ಮರ ಅಂತ ಹಾಕಿಲ್ಲ. ಇದು ನೋಡಿ ಮ್ಯಾಂಗೋ ಟ್ರೀ. ಇದು ನೋಡಿ ಮ್ಯಾಂಗೋ ಟ್ರೀ ಎಷ್ಟು ಚಿಕ್ಕದಾಗಿ ಪಾಟಲ್ಲೇ ಬೆಳೆಸಿದ್ದಾರೆ. ಇದು ವಿಶೇಷತೆ ಏನಂದರೆ ಪಾಟಲ್ಲೇ ಬೆಳೆಸಿರೋದು. ಬಟ್ ಇದು ಮ್ಯಾನೇಜ್ಮೆಂಟಿಗೆ ತುಂಬ ಕಷ್ಟ. ಇದು ಆ್ಯಕ್ಚುಲಿ ವಾಟ್ರಿಂಗ್ ಮಾಡೋದು ತುಂಬ ಕಷ್ಟ. ಎಲ್ಲ ಮರಗಳು ಆಲ್ಮೋಸ್ಟ್ ಪುಟ್ಟದಾಗೇ ಬೆಳೆಸಿದ್ದಾರೆ. ಶೇಪ್ ಮಾತ್ರ ಚೇಂಜ್ ಇದೆ ನೋಡಿ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಶೇಪ್ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡಿದ್ದಾರೆ. ಪಿಕಸ್ ಪಾಂಡಾ ಅಂತ. ಅದು 2013ರಲ್ಲಿ ಬೆಳೆಸಿದ್ದಾರೆ ನೋಡಿ ಆ ಮರನ. ಆಲ್ಮೋಸ್ಟ್ ಎಲ್ಲ ಬೋರ್ ಕೂಡ. ಇದು ನೋಡಿ ಪೀಲದ ಮರ ಅಂತೆ. ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ. ಇದೆಲ್ಲ ಪುಟ್ಟ ಪುಟ್ಟ ಕಾಯಿ ಇದೆ ಎಲ್ಲ. ಲ್ಯಾವೆಂಡರ್ ಅಂತೆ ಅದು ಈ ಮರ. ಇದು ನೋಡಿ ಪಿಕಸ್ ರಿಲಿಜಿಯಸ್ ಅಂತ, ಅರಳಿ ಮರ. ಇದನ್ನು 2001ರಲ್ಲಿ ಪ್ಲ್ಯಾಂಟ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಟಮರಿಂಡಸ್ ಇಂಡಿಕಾ ಅಂತ ಹುಣಸೆ ಮರ ನೋಡಿ. ಇದು 1994ರಲ್ಲಿ ಇದನ್ನ ಪ್ಲ್ಯಾಂಟ್ ಮಾಡಿದ್ದಾರೆ. ನೋಡಿ ಹುಣಸೆ ಮರ ಎಷ್ಟು ಚಿಕ್ಕದಾಗಿ ಬಿಟ್ಟಿದೆ. ಪುಟ್ಟ ಜಾಗದಲ್ಲೇ ಇದನ್ನ ಬೆಳೆಸ್ಬೋದು ಈ ರೀತಿ ಪಾಟಲ್ಲೇ. ಈ ಮರ ನೋಡಿ ಕ್ಯಾಸ್ಯೂರಿನ್ ಅಂತ. 1993ರಲ್ಲಿ ಅದನ್ನು ನೆಟ್ಟಿದ್ದಾರೆ. ಇದು ನೋಡಿ ಪೀಲದ ಮರ. 2001ರಲ್ಲಿ ಇದನ್ನು ನೆಟ್ಟಿದ್ದಾರೆ. ಇದು ಕ್ಯಾಸ್ಯೂರಿನ್ ಮರ ಅಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ.
ಪಿಕಸ್ ರ್ಯಾಂಪಿ ಅಂತ ಇದು, ಪಿಕಸ್ ರ್ಯಾಂಪಿ ಅಂತ 1942ರಲ್ಲಿ ಸಸ್ಯ ನೆಟ್ಟಿದ್ದಾರೆ ನೋಡಿ. ಪಿಕಸ್ ರಂಪಿ ಅಂತೆ, ಇದು ಬೋಧಿ ಟ್ರೀನೇ. ಇದು ಕೂಡ 1942ರಲ್ಲಿ ಸಸ್ಯ ನೆಟ್ಟಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಪಿಕಸ್ ಲಿಪ್ಸ್ಟಿಕ್ ಅಂತೆ, 1942ರಲ್ಲೇ ಇದನ್ನು ಕೂಡ ನೆಟ್ಟಿದ್ದಾರೆ. ತುಂಬ ಗ್ರೀನ್ ಆಗಿದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿವೆ. ಇದು ಆಸ್ಟ್ರೇಲಿಯನ್ ಪಿಕಸ್ ಅಂತ. ಇದು ಪಿಕಸ್ ಲಾಂಗ್ ಐಸ್ಲ್ಯಾಂಡ್ ಅಂತೆ. ಇದು ನೋಡಿ ಗುಬಿರಿ ಮರ ಅಂತೆ. ಲೀವ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಇದು ಒಂದು ಸಸ್ಯ. ಆಲ್ಮೋಸ್ಟ್ ಇವೆಲ್ಲ ಬೇರೆ ಬೇರೆ ದೇಶದ ಮರಗಳು. ಇದು ನೋಡಿ ಸಪೋಟ ಟ್ರೀ, ಇದು ಕಾಯಿ ಬಿಟ್ಟಿದೆ ನೋಡಿ. ಇದು ನೋಡಿ ದಾಳಿಂಬೆ, ಆಲ್ರೆಡಿ ಇದು ಕೂಡ ಕಾಯಿ ಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ದಾಳಿಂಬೆ. ಅಷ್ಟೇ ಪುಟ್ಟ ಮರನೇ ಬಿಟ್ಟಿರುತ್ತೆ. ಇದನ್ನು ನೋಡಿ ಪಿಕಸ್ ಟೆಸ್ಲಾ ಅಂತ. ಇದು 1990 ಇದನ್ನು ಪ್ಲಾಂಟ್ ಮಾಡಿರೋದು. ಇಲ್ಲಿ ನೋಡಿ ಒಂಥರ ಟೆರೆಸ್ ಗಾರ್ಡನ್ ರೀತಿ ಮಾಡಿದ್ದಾರೆ. ಚೆನ್ನಾಗಿದೆ ಇದೆಲ್ಲ. ಆಲ್ಮೋಸ್ಟ್ ಎಲ್ಲಕ್ಕೂ ಕೂಡ ಇದು ತಂತಿ ಹಾಕಿದ್ದಾರೆ ನೋಡಿ ಶೇಪ್ ಮಾಡಲಿಕ್ಕೆ. ಇವು ಇವಾಗ ನೆಟ್ಟಿರೋ ಮರ ಇವೆಲ್ಲ. ಸ್ಟಾರ್ಟಿಂಗಲ್ಲೇ ಈ ಥರ ಶೇಪ್ ಮಾಡಿಬಿಡ್ತಾರೆ ತಂತಿ ಹಾಕಿ. ಸೊ ಬೇರೆ ಬೇರೆ ಶೇಪಲ್ಲಿ ಅದು ಬೆಳೆಸ್ತಾರೆ ನೋಡಿ. ಪುಟ್ಟ ಪುಟ್ಟ ಎಲ್ಲ ಇದಿದೆ, ಪಾಟ್ಸ್ ಇದೆ. ಆಲ್ಮೋಸ್ಟ್ ಇವೆಲ್ಲ ವೆರೈಟಿ ಮರನೇ ಇರೋದು. ದಾಳಿಂಬೆ, ಹುಣಸೆ, ಆಲದ ಮರ ನೋಡಿ. ಇದು ಸ್ಟಾರ್ ಗೂಸ್ಬೇರಿ ಅಂತ. ಸೊ 2000ರಲ್ಲಿ ಇದನ್ನ ಪ್ಲ್ಯಾಂಟು ನೆಟ್ಟಿದ್ದಾರೆ. ಕಾಯಿ ಬಿಟ್ಟಿದೆ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ ಕಾಯಿ ಎಲ್ಲ. ನಾನು ಈ ಸಸ್ಯ ಎಲ್ಲಿನೂ ನೋಡಿಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಕಾಯಿ ಕೂಡ ಅಷ್ಟೇ ನೋಡೇ ಇಲ್ಲ ನಾನು, ಫಸ್ಟ್ ಟೈಮ್ ನೋಡ್ತಿರೋದು ಇದು. ತುಂಬ ಚೆನ್ನಾಗಿದೆ, ಒಂಥರ ಲೆಮನ್ ಹಾಗೆ ಕಾಣಿಸುತ್ತೆ ನೋಡಲಿಕ್ಕೆ. ಇದು ನೋಡಿ ಆಲದ ಮರ, ರೂಟ್ ಎಲ್ಲ ಎಕ್ಸ್ಪೋಸ್ ಮಾಡಿದ್ದಾರೆ. ಕೆಳಗೆ ನೋಡಿ ರೂಟ್ ಹತ್ರ ಒಂದು ಸ್ಮಾಲ್ ಗಣಪತಿ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ, ಹಾಗೆ ಒಂದು ಲಿಂಗ ಕೂಡ ಇಟ್ಟಿದ್ದಾರೆ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ ಯಾವ ಮರ ಅಂತ ಬೋರ್ಡ್ ಇಲ್ಲ ಅದಕ್ಕೆ. ನೋಡಿ ಗ್ರೀನ್ ಗ್ರಾಸ್ ಎಲ್ಲ ಚೆನ್ನಾಗಿದೆ. ಗ್ರಾಸ್ ಮೇಲೆ ಕಲ್ಲಿಟ್ಟು ನೆಕ್ಸ್ಟ್ ಅಲ್ಲಿ ಪಾಟ್ ಇಟ್ಟು ಅಲ್ಲೇ ರೆಡಿ ಮಾಡಿರೋದು. ಇದು ಕ್ಯಾಶ್ಯೂರಿನ್ ಅಂತ ಗಿಡ. 2000ರಲ್ಲಿ ಇದನ್ನು ಪ್ಲ್ಯಾಂಟ್ ಮಾಡಿದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ಛತ್ರಿ ಮರ ಅಂತೆ. ಇದು ಜಪಾನ್ ಮರ. ಇದು ರೂಟ್ ಇದೆಲ್ಲ ದೊಡ್ಡದಾಗಿದೆ ನೋಡಿ, ತುಂಬ ರೂಟೇ ದೊಡ್ಡದಾಗಿದೆ. ಇದು 1989ರಲ್ಲಿ ಇದನ್ನು ನೆಟ್ಟಿದ್ದಾರೆ. ತುಂಬ ಓಲ್ಡ್ ಮರ ಇದು. ಇದು ನೋಡಿ ಹುಣಸೆ ಮರ. ಅಲೋವೆರಾ ನೋಡಿ, ಇದು ಚೆನ್ನಾಗಿ ಬೆಳೆದಿದೆ ಡಿಫ್ರೆಂಟಾಗಿ. 2006ರಲ್ಲಿ ಈ ಗಿಡ ನೆಟ್ಟಿದ್ದಾರೆ. ಇದು ನಾರ್ತನ್ ಆಫ್ರಿಕಾದು. ಇದು
ಇದು ಗೋಣಿ ಮರ ಅಂತೆ ನೋಡಿ. ಇದು 1989ರಲ್ಲಿ ಇದನ್ನ ನೆಟ್ಟಿದ್ದಾರೆ ಈ ಸಸ್ಯ. ಇದು ನೋಡಿ ತೈವಾನ್ ದೇಶದ ಸಸ್ಯ ಇದು. ನೋಡಿ ಇವೆಲ್ಲ ಸ್ಟಾರ್ಟಿಂಗಲ್ಲಿ ನೋಡಿ ಬೆಳೆಸ್ತಾ ಇರೋ ಮರ. ಇವೆಲ್ಲ ಪುಟ್ಟ ಮರ ಇದೆ ಎಲ್ಲನೂ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲ ಬಂಡೆಗಲ್ಲಿಟ್ಟು ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ನೋಡಿ ರಾಮಶಿಲಾ ಕಲ್ಲಿದೆ ಇಲ್ಲಿ. ಬ್ಯಾಕ್ ಸೈಡ್ ಸ್ಟ್ಯಾಚು ಇದೆ ನೋಡಿ. ರಾಮ, ಲಕ್ಷ್ಮಣ, ಸೀತಾ ಹಾಗೂ ಹನುಮಂತ. ಇದು ನೋಡಿ ಫ್ರೆಂಡ್ಸ್, ಸಿರಿಸಾ ಅಂತ. ಇದು 1992ರಲ್ಲಿ ಪ್ಲ್ಯಾಂಟ್ ನೆಟ್ಟಿದ್ದಾರೆ. ನೋಡಿ ಇಲ್ಲೊಂದು ಸ್ಟ್ಯಾಚು ಮಾಡಿದ್ದಾರೆ ಬುದ್ಧಂದು. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಎಲ್ಲ ಥರ ಅಟ್ರ್ಯಾಕ್ಷನ್ ಅನಿಸುತ್ತೆ ನೋಡೋಕ್ಕೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಸ್ಟ್ಯಾಚು ಮುಂದೆ ನೋಡಿ ಹೂ ಬಿಟ್ಟಿದೆ ಈ ಮರ. ಒಂಥರ ಡಿಫ್ರೆಂಟ್ ಆಗಿದೆ ಇದು. ನೋಡಿ ಈ ಮರ ಒಂದು ಗುಹೆ ಥರ ಕಾಣಿಸುತ್ತೆ ನೋಡಲಿಕ್ಕೆ, ಚೆನ್ನಾಗಿದೆ. ಡಿಸೈನಿಂಗ್ ಮಾಡಿದ್ದಾರೆ ಚೆನ್ನಾಗಿ. ನೋಡಿ ಈ ಮರ ಒಂದು ತುಂಬ ಡಿಫ್ರೆಂಟ್ ಆಗಿದೆ. ಇದು ಲೀವ್ಸ್ ಎಲ್ಲ ನೋಡಿ ಹೇಗಿದೆ. ಇದು ಕ್ರಿಸ್ಮಸ್ ಟ್ರೀ ಅಂತ. ಇದು 1988ರಲ್ಲಿ ಇದನ್ನು ನೆಟ್ಟಿದ್ದಾರೆ. ಈ ಥರ ರಾಕ್ ಎಲ್ಲ ಚೆನ್ನಾಗಿದೆ ನೋಡಿ, ಈ ಥರ ಮಾಡಿದ್ದಾರೆ. ಇದು ಆನೆ ಹುಣಸೆ ಅಂತ. ಇದು ಈ ಥರ ಎಲ್ಲ ಡಿಫ್ರೆಂಟ್ ಟ್ರೀಸ್ ಎಲ್ಲ ಇವೆ.
ಇಲ್ಲಿ ನೋಡಿ ಅಕ್ಯುಪಂಕ್ಚರ್ ಆಗಲಿ ಅಂತ ಶೂ ಬಿಟ್ಟು ನಡಿಬೇಕಿಲ್ಲಿ. ಚೆನ್ನಾಗಿದೆ ಒಂಥರ ಫೀಲು. ಬರಿಗಾಲಲ್ಲಿ ನಡೆದ್ರೆ ಚೆನ್ನಾಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡಿದ್ದಾರೆ ನೋಡಿ. ವಿದೌಟ್ ಶೂ ಬಂದರೆ ಚೆನ್ನಾಗಿರುತ್ತೆ ಇಲ್ಲಿ. ಈ ಥರ ನೋಡಿ ಒಂದು ಬುದ್ಧನ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಇದೆ ಗುಹೆ 3 ಇದೆ ಅಲ್ವಾ. ಸೊ ನೋಡಿ ಇವೆಲ್ಲ ಮರ ಇವಾಗ ನೆಟ್ಟಿದ್ದಾರೆ. ಎಲ್ಲ ಪುಟ್ಟ ಪುಟ್ಟ ಮರ ನೋಡ್ಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ. ಎಲ್ಲ ಬಿಗ್ ಬಿಗ್ ಮರ ನೋಡಿರ್ತೀವಿ, ಇದೊಂಥರ ಡಿಫ್ರೆಂಟಾಗಿ ಅನಿಸುತ್ತೆ. ಇಲ್ಲೊಂಥರ ವಾಲ್ ಮಾಡಿದ್ದಾರೆ, ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ. ವಾಟ್ರ್ ಇದೆ ಒಳಗಡೆ ನೋಡಿ, ವಾಟರ್ ಸ್ಟೋರೇಜ್ ಮಾಡಿದ್ದಾರೆ. ಏನೋ ಒಂಥರ ಡಿಫ್ರೆಂಟ್ ವ್ಯೂ ಕ್ರಿಯೇಟ್ ಮಾಡಿದ್ದಾರೆ. ಕಮಲೆಲ್ಲ ನೋಡ್ಬೋದು ಇಲ್ಲಿ ಒಳಗಡೆ ನೋಡಿ. ಕಮಲದು ಹೂ ಬಿಡ್ತಿದೆ. ಚೆನ್ನಾಗಿದೆ. ನೋಡಿ ಇದೊಂಥರ ಡಿಫ್ರೆಂಟ್ ಮರ ಇದೆ, ಮೊರಿಂಗಾ ಅಂತ ಇದು. ಡ್ರಮ್ ಸ್ಟಿಕ್ ನುಗ್ಗೆ ಗಿಡ ಇದು ನೋಡಿ. ರೂಟ್ ಎಲ್ಲ ಯಾವ ಥರ ಎಕ್ಸ್ಪೋಸ್ ಮಾಡಿದ್ದಾರೆ. ರೂಟೇ ತುಂಬ ದೊಡ್ಡದಿದೆ, ಚೀಸ್ ಬಂದುಬಿಟ್ಟು ಮೇಲೆ ಚಿಕ್ಕದಿದೆ. ಬೋನ್ಸಾಯಿ ಎಂದರೆ ಕುಬ್ಜ ಗಿಡಗಳು. ಈ ಕುಬ್ಜ ಗಿಡಗಳನ್ನು ಮನೆಯಲ್ಲಿ ಕೂಡ ನಾವು ಇಟ್ಕೋಬಹುದು. ಇದು ಹೂ ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಮನೆಯಲ್ಲಿ ಇಟ್ಕೋಬೋದು. ಮನೆಯಲ್ಲೂ ಕೂಡ ಚೆನ್ನಾಗಿ ಬೆಳೆಯುತ್ತದೆ ಈ ಬೋನ್ಸಾಯಿ ಗಿಡ. ಬೋನ್ಸಾಯಿ ಗಿಡಗಳನ್ನು ನಮಗೆ ಬೇಕಾದ ಶೇಪ್ಗಳಲ್ಲಿ ನಾವು ಬೆಳೆಸ್ಬೋದು. ಅದು ಚಿಕ್ಕದು ಬೆಳೆಸುವಾಗ ಸ್ಟಾರ್ಟಿಂಗು ತಂತಿಗಳನ್ನು ಸುತ್ತಿ ಶೇಪ್ ಮಾಡ್ಕೋಬೋದು. ಈ ಬೋನ್ಸಾಯಿ ಟ್ರೀ ತುಂಬ ಕಾಸ್ಟ್ಲಿ. ಒಂದು ಮರಕ್ಕೆ 1 ಲಕ್ಷ 2 ಲಕ್ಷ ಇರುತ್ತೆ ರೇಟು. ಇದರ ನಿರ್ವಹಣೆ ಕೂಡ ಸುಲಭವಲ್ಲ, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಈ ಮರಗಳನ್ನ. ಈ ಬೋನ್ಸಾಯಿ ಕಲೆಯನ್ನು ಪ್ರಾಚೀನ ಚೀನಾ ವೈದ್ಯರೊಬ್ಬರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜೀವಂತ ಸಸ್ಯಗಳನ್ನು ಕೊಂಡೊಯ್ಯೋದಕ್ಕೆ ಬೋನ್ಸಾಯಿ ಅನ್ವೇಷಣೆ ಮಾಡಿ ಈ ಕಲೆಯನ್ನು ಕರಗತ ಮಾಡಿಕೊಂಡ್ರಂತೆ. ಸೊ ಚೀನಾದವರು ಈ ಬೋನ್ಸಾಯಿ ಪದ್ಧತಿಯನ್ನು ಕಂಡುಹಿಡಿದರು. ಜಪಾನ್ನಲ್ಲಿ ಇದು ತುಂಬ ಪ್ರಸಿದ್ಧಿ ಪಡೆಯಿತು. ಕಿಷ್ಕಿಂಧ ಮೂಲಿಕಾ ವನ ವಿಶ್ವದಲ್ಲಿ ಅತಿ ಹೆಚ್ಚು ಬೋನ್ಸಾಯಿ ವೃಕ್ಷಗಳನ್ನು ಪ್ರದರ್ಶನ ನೀಡಿದ ಕಾರಣದಿಂದ ಗಿನ್ನಿಸ್ ರೆಕಾರ್ಡ್ ಹೆಗ್ಗಳಿಕೆ ಪಾತ್ರವಾಗಿದೆ. ಹಲವಾರು ಸಸ್ಯಗಳು ಅವನತಿ ಹೊಂದುತ್ತಿವೆ. ಆದ ಕಾರಣ ಮುಂದಿನ ಪೀಳಿಗೆಗೆ ಆ ಸಸ್ಯಗಳನ್ನು ಉಳಿಸಿಕೊಡುವ ಒಂದು ಪ್ರಯತ್ನವೇ ಬೋನ್ಸಾಯಿ ಗಾರ್ಡನ್ ನಿರ್ಮಿಸಲಾಗಿದೆ ಎನ್ನುತ್ತಾರೆ ಸಚ್ಚಿದಾನಂದ ಸ್ವಾಮೀಜಿಯವರು. ಈ ಕಿಷ್ಕಿಂಧ ಮೂಲಿಕಾ ಬೋನ್ಸಾಯಿ ಗಾರ್ಡನ್ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 12:30ಕ್ಕೆ ಕ್ಲೋಸ್ ಆಗುತ್ತೆ. ಮತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭವಾಗಿ ಸಾಯಂಕಾಲ 5:30ಕ್ಕೆ ಕ್ಲೋಸ್ ಆಗುತ್ತದೆ. ಕಿಷ್ಕಿಂಧ ಮೂಲಿಕಾ ಬೋನ್ಸಾಯಿ ಗಾರ್ಡನ್ ಪಕ್ಕದಲ್ಲಿ ವಿಶ್ವ ಮ್ಯೂಸಿಯಂ ಕೂಡ ಇದೆ. ಅದು ತುಂಬ ಚೆನ್ನಾಗಿದೆ. ನಾವು ನೋಡಿದೆವು, ಬಟ್ ಇಲ್ಲಿ ಫೋಟೋ ಹಾಗೂ ವಿಡಿಯೋ ಮಾಡೋ ಹಾಗಿಲ್ಲ, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಸೊ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 100 ರೂಪಾಯಿ. ವಿಶ್ವ ಮ್ಯೂಸಿಯಂ ಹಾಗೂ ಕಿಷ್ಕಿಂಧ ಮೂಲಿಕಾ ಬೋನ್ಸಾಯಿ ಗಾರ್ಡನ್ ಎರಡೂ ಸೇರಿ ನೋಡಲು 100 ರೂಪೀಸು. ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಮೈಸೂರು ಬಂದರೆ 1 ಟೈಮ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ.